ಸಣ್ಣ ದೀಪ ದೊಡ್ಡ ಬೆಳಕು. ಒಂದು ಸುಂದರವಾದ ಸಣ್ಣ ಹಳ್ಳಿಯಲ್ಲಿ ರವಿ ಎಂಬ ಬಡ ಹುಡುಗ ವಾಸಿಸುತ್ತಿದ್ದ. ಬಟ್ಟೆಗಳು ಹರೆಯದಾಗಿದ್ದರೂ ಅವನ ಕನಸುಗಳು ಮಾತ್ರ ತುಂಬಾ ದೊಡ್ಡವು. ಪ್ರತಿದಿನದಂತೆ ರವಿ ತನ್ನ ಹಳೆಯ ಪುಸ್ತಕಗಳನ್ನು ಹಿಡಿದು ಶಾಲೆಗೆ ನಡೆದುಕೊಂಡು ಹೋಗುತ್ತಿದ್ದ. ಓದಬೇಕೆಂಬ ಆಸೆ ಅವನ ಹೆಜ್ಜೆಗಳಲ್ಲಿ ಕಾಣುತ್ತಿತ್ತು. ಒಂದು ದಿನ ರಸ್ತೆ ಬದಿಯಲ್ಲಿ ವೃದ್ಧನೊಬ್ಬ ಅಸಹಾಯವಾಗಿ ಕುಳಿತಿದ್ದ. ಕಣ್ಣು ಕಾಣದೆ ದಾರಿ ತಪ್ಪಿ ಅವರು ಮೌನವಾಗಿ ಅಳುತ್ತಿದ್ದರು. ಎಲ್ಲರೂ ಮುಂದೆ ಸಾಗಿದರು, ಆದರೆ ರವಿ ಮಾತ್ರ ನಿಂತ. ತಾತ, ಏನಾಯಿತು ಎಂದು ಕೇಳಿದ. ತಡವಾಗುತ್ತದೆ ಎಂದು ತಿಳಿದಿದ್ದರೂ ಅವನ ಮನಸ್ಸು ಸಹಾಯ ಮಾಡಲು ಒತ್ತಾಯಿಸಿತು. ರವಿ ವೃದ್ಧನ ಕೈ ಹಿಡಿದು ಅವರ ಮನೆವರೆಗೂ ಸುರಕ್ಷಿತವಾಗಿ ಬಿಡಿಸಿದ. ವೃದ್ಧನ ಕಣ್ಣಲ್ಲಿ ಕೃತಜ್ಞತೆಯ ಕಣ್ಣೀರು, ರವಿಯ ಹೃದಯದಲ್ಲಿ ತೃಪ್ತಿ. ಶಾಲೆಗೆ ತಡವಾಗಿ ಬಂದ ರವಿಯನ್ನು ಶಿಕ್ಷಕರು ಕಾರಣ ಕೇಳಿದರು. ನಿಜವನ್ನು ತಿಳಿದಾಗ ಅವರು ಹೇಳಿದರು, ಮಾನವೀಯತೆಯೇ ಅತಿ ದೊಡ್ಡ ಪಾಠ. ಕಾಲ ಕಳೆದಂತೆ ರವಿ ಒಳ್ಳೆಯ ಶಿಕ್ಷಕನಾದ. ಅನೇಕ ಮಕ್ಕಳ ಬದುಕಿಗೆ ಬೆಳಕಾದ. ಒಂದು ಸಣ್ಣ ಒಳ್ಳೆಯ ಕೆಲಸ ದೊಡ್ಡ ಬೆಳಕಾಗಿ ಬದಲಾಯಿತು. ಸಹಾಯ ಮಾಡೋದು ದೊಡ್ಡದಾಗಿರ್ಬೇಕೆಂದಿಲ್ಲ, ಮನಸ್ಸು ದೊಡ್ಡದಾಗಿದ್ರೆ ಸಾಕು.